ನೋಡೋಣ ಮುಂದೆ ಏನು ಮಾಡ್ತಾನೆ ಗಿಲ್ಲಿ. ಒಳ್ಳೇದಾಗಲಿ ಗಿಲ್ಲಿಗೆ. ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ರಿ. ಕಿಚ್ಚನ ಚಪ್ಪಾಳೆ ಮತ್ತು ಸುದೀಪ್ ಸರ್ಗೆ ಎಲ್ಲರ ಮೇಲೂ ಬೇರೆಯವ್ರ ಮೇಲಿರೋ ಕೋಪಗಳನ್ನೆಲ್ಲ ತೆಗೆದುಬಿಟ್ಟು ಅಶ್ವಿನಿ ಮೇಡಮ್ನ ಗೆಲ್ಲಿಸ್ತಾರೆ, ಗಿಲ್ಲಿನ ಸೋಲಿಸ್ತಾರೆ, ಗಿಲ್ಲಿನ ಗೆಲ್ಸಲ್ಲ ಅಂತೆಲ್ಲ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ರಿ. ಯಾವಾಗ ನಿನ್ನೆ ಗಿಲ್ಲಿ ಕೈಗೆ ಕಪ್ ಕೊಟ್ಟರೋ, ಗಿಲ್ಲಿ ಕೈನ ಸುದೀಪ್ ಸರ್ ಎತ್ತಿದ್ರು, ಅವಾಗಲೇ ನಮಗೆ ಒಂದು ನಂಬಿಕೆ ಬಂದಿದ್ದು ಬಿಗ್ ಬಾಸ್ ಅನ್ನೋದು ನಿಜ ಸತ್ಯ. ಅದಕ್ಕೆ ನಂಬಿಕೆ ಇರಬೇಕು. ಯಾರು ಸುಮ್ಮನೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಮತ್ತು ಇನ್ನೊಂದೇನೆಂದರೆ ಸುದೀಪ್ ಸರು ಅವ್ರ ಕಡೆಯಿಂದ 10 ಲಕ್ಷ ಗಿಲ್ಲಿಗೆ ಕೊಟ್ಟ ಮೇಲೆ ನಮಗೆ ನಂಬಿಕೆ ಬಂದಿದ್ದು. ಅವೆಲ್ಲ ಜನ ಏನೇ ಇರಲಿ, ಜನರು ಗಿಲ್ಲಿನ ಗೆಲ್ಸಿದ್ದಾರೆ, ಜನರಿಂದನೇ ಗಿಲ್ಲಿ ಗೆದ್ದಿರೋದು. ಸುದೀಪ್ ಸರ್ ಕೈ ಎತ್ತಿದ ಮೇಲೆ ನಮಗೂ ನಂಬಿಕೆ ಬಂದಿದ್ದು ಬಿಗ್ ಬಾಸ್ ಅನ್ನೋದು ಮೋಸ ಏನಲ್ಲ. ಮತ್ತು ನಮ್ಮ ರೈತರ ಮಗ ಗಿಲ್ಲಿ, ಮಂಡ್ಯದ ಹುಡುಗ ಗೆದ್ದಿದ್ದಾನೆ, ನಮಗೆ ತುಂಬ ಖುಷಿ. ಗಿಲ್ಲಿ ಗೆದ್ದುಬಿಟ್ಟು ಹೊರಗಡೆ ಬಂದಿದ ತಕ್ಷಣ ಫಸ್ಟ್ ಮಾಡೋ ಅಂಥ ಕೆಲಸನೇ ಅವನು ಕುರಿ ಶೆಡ್ ಮಾಡಬೇಕು, ಮನೆ ಕಟ್ಟಬೇಕು ಅಂತ ಮನಸ್ಸಲ್ಲಿ ಒಂದು ಆಸೆ ಇಟ್ಕೊಂಡಿದ್ದಾನೆ. ಒಳ್ಳೇದಾಗಲಿ ಗಿಲ್ಲಿಗೆ. ಅವ್ರ ಅಪ್ಪ ಅಮ್ಮ ನೋಡಿ ಇವಾಗಲೂ ಕುರಿ ಮೇಯಿಸ್ತಾರೆ. ಬಡವ್ರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಬೆಳಿಬೇಕು. ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಗಿಲ್ಲಿಗೆ ಆಲ್ ದ ಬೆಸ್ಟ್. ನಿನ್ನ ಫ್ಯೂಚರ್ಗೆ ಒಳ್ಳೇದಾಗಲಿ ಗಿಲ್ಲಿ.